ಹರಿ ಓಂ. ಸುನೀಲನೀರದಶ್ಯಾಮಂ ಸಚ್ಚಿದಾನಂದವಿಗ್ರಹಂ ರಮಾರಮಣಮೀಶೇಷಂ ವಿಠ್ಠಲಂ ಸಮುಪಾಸ್ಮಹೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗೆ ಈಗಾಗಲೇ ಒಬ್ಬರು ವಿದ್ವಾಂಸರು ತಮ್ಮ ಪ್ರವಚನವನ್ನು ನೀಡಿದ್ದಾರೆ. ಈಗ ನಮಗೆ ರಮೇಶಾಚಾರ್ಯರು ನಿಮ್ಮ ಪ್ರವಚನ ಆಗಲಿ ಅಂತ ಹೇಳ್ಯಾರ. ಈಗ ಹೆಂಗಿರ್ತದೆ ಅಂದ್ರೆ, ಇದು ಆಡಿಯನ್ಸು ಅವರೇ ಇರ್ತಾರೆ, ಈ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡೋರು ಇರ್ತಾರೆ, ಅವ್ರು ಚೇಂಜ್ ಆಗ್ತಿರ್ತಾರೆ. ಅದಕ್ಕೆ ಒಬ್ರು ಹೋಗಿ ಒಬ್ರು ಬಂದರು ಅಂದ್ರೆ ಅವ್ರಿಗೇನು ತೊಂದರೆ ಆಗಿಲ್ಲ ರೀ, ಕೂತವ್ರಿಗೆ ಭಾಳ ತೊಂದರೆ ಆಗ್ತಿರ್ತದೆ. ಯಾವಾಗಾರ ಮುಗಿತದೋ ಏನೋ, ಇದು ಟೀಕಾರರ ಆರಾಧನೆ ಆಗ್ತದೋ ಇಲ್ಲೋ, ಈ ಸರ್ತಿ ಬರೀ ಪ್ರವಚನೆ ಆಗ್ಬಿಡ್ತದೋ ಅಂತ ಹಿಂಗೆ ಅನಿಸ್ತಿರ್ತದೆ ಇಲ್ಲೋ. ಅದಕ್ಕೆ ಲಘುನೆ ಮುಗಿಸ್ತೀನಿ ರೀ. ಲಘುನೆ ಅಂದರೆ ಎಷ್ಟು ಲಘುನೆ ಅಂತ ಹಿಂಗೆ ಕೇಳಬೇಕು. ನಮ್ದು ಎಷ್ಟೊತ್ತು ಹೇಳಿ ಕೇಳ ಅಷ್ಟೊತ್ತಕ್ಕೆ ಲಘುನೆ ಮುಗಿಸೋದು ಅಂತ ಅರ್ಥ. ಒಮ್ಮೆ ಒಂದು ಕಡೆ ಪ್ರವಚನಕ್ಕೆ ಹೋಗಿದ್ದೀರಪ್ಪ, ನಾವು ಮೊದಲೇ ಲೇಟಾಗಿ ಹೋಗೋ ಮಂದಿ. ಪಂಡಿತರು ಅಂದ್ರೆ ಏನು ರೀ, ಲೇಟಾಗಿ ಹೋದ್ರೆ ಒಂದು ಆನಂದ ಇರ್ತದೆ. ಹಂಗದ್ದಿ ಹೇಳ್ಟೈಗೆ ಹೋಗಿ ಕೂತ್ಕೋಣ, ಬಡ ಬಡ ವಿಷಯ ಹೇಳ್ಬೋಣ, ಮುಗಿಸ್ಬೋಣ ಅಂತಂದ್ರೆ ಅವು ಆಚಾರ ಲಕ್ಷಣ ಅಲ್ಲರಿ. ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೀರ, ಮತ್ತೆ ಆಚಾರ ಲಕ್ಷಣ ಅಲ್ಲ. ಅದೆಲ್ಲ ಸ್ವಲ್ಪ ತಡ ಮಾಡಿ ಹೋಗ್ಬೇಕು, ಸರಿ ಸರಿ ಅನ್ಬೇಕು, ಎಲ್ಲರೂ ದಾರಿ ಬಿಡಿಸ್ಬೇಕು, ನೀವು ಹೋಗಿ ಕೂಡ್ಬೇಕು ಅಂತ ಹಿಂಗೆ ಅನ್ಬೇಕು, ಕೂತ್ ಪ್ರವಚನ ಶುರು ಆಗ್ಬೇಕು. ಊಟಕ್ಕೆ ತಡ ಆಗಿಬಿಟ್ಟದ, ನಾವು ಹೋಗಿ ತಡ ಮಾಡಿ ಪ್ರವಚನ ಶುರು ಮಾಡಿದ್ನೆ. ಹಿಂದೊಂದು 3 ಮಂದಿ ಕೂತಿದ್ರಿ. ಅವರು ನೋಡಿದ್ರಿ, ನಮ್ಮನ್ನು ನೋಡಿದ್ರು, ನಮ್ಮ ಇದನ್ನ ನೋಡಿ ಗೊತ್ತಾಗ್ತ ಅವರಿಗೆ. ಒಬ್ರು ಕೂತವ್ರು ವಾಟಗ ಉಳಿಸ್ಬಿಟ್ರು, ಠಳ್ಳಂತ ಉಳಿಸ್ಬಿಟ್ರು. ಆ ವಾಟಗ ಉಳಿಸಿದ ಕೂಡಲೇ ಮುಂದೆ ಇದ್ದವ್ರು ಇಬ್ರು ಎದ್ದು ಬಿಟ್ರು. ಯಾಕಂದ್ರೆ ನೀರು ಅವ್ರ ಬುಡಕ್ಕೆ ಹೋಗಿತ್ತು ನೋಡ್ರಿ, ನೀರು ಅವ್ರ ಬುಡಕ್ಕೆ ಹೋಗಿತ್ತು, ಎದ್ದು ಬಿಟ್ರು. ನಾ ಏನು ಹೇಳಿದ್ರಿ, ಅವ್ರು ಎದ್ದದ್ದು ನೋಡಿ ಗಾಬರಿ ಆಗಿ, ಇಲ್ಲಿಲ್ಲ ಭಾಳೊತ್ತೇನು ಹೇಳೋದಿಲ್ಲ, 2 ನಿಮಿಷ ಆಯ್ತು ನಿಂತು ಅಂದೆ. ಅದಕ್ಕೆ ಅವ್ರು ಅಂದ್ರು, ಆಚಾರ ನೀವು ಎಷ್ಟೊತ್ತರ ಹೇಳ್ರಿ, ನೀರು ನಿಮ್ಮ ಬುಡಕ್ಕೆ ಬಂದಾಗ ಗೊತ್ತಾಗ್ತಾವ ಅಂತ ಹೇಳಿ. ಅದಕ್ಕೆ ಪ್ರವಚನ ಹೇಳೋ ಕಾಲಕ್ಕೆ ಆಡಿಯನ್ಸ್ ಮೂಡ್ ಹೆಂಗದ ನೋಡ್ಕೊಂಡು ಹೇಳ್ತಿರ್ಬೇಕಾಗ್ತಿರ್ತಾರೆ. ಹಂಗೆ ಒಟ್ಟು ವಿಷಯ ಬರ್ತಾವೆ. ನಾ ಭಾಷಣ ಇದ್ದೀನಿ, ಪಂಡಿತ ಇದ್ದೀನಿ ಅಂತ ಪ್ರವಚನ ಹೇಳಿಕ್ಕೆ ಹೋಗಬಾರ್ದು. ಹಂಗೆ ಎಷ್ಟು ಹೇಳಬೇಕು ಅಷ್ಟ ಹೇಳ್ಬೇಕ್ರಿ ಅಂದ್ರೆ ಆಚಾರ ಬರೋಬ್ಬರಿ ಪ್ರವಚನ ಹೇಳ್ಯಾರ ಅಂತ ಆಗ್ತದೆ. ಇಲ್ಲಿ ಸ್ವಲ್ಪ ಅಷ್ಟ ಅದೇನಾಗಿತ್ತು, ಇಷ್ಟೊತ್ತಕ್ಕೆ ಹವಾ ಟೈಟ್ ಆಗಿತ್ತು ನೋಡ್ರಿ, ಸ್ವಲ್ಪ ಲೂಸ್ ಮಾಡಿದ್ದೀವಿ, ಮುಂದೆ ಬರ್ತದೆ. ಸರಿ, ಶ್ರೀ ಗುರುಭ್ಯೋ ನಮಃ. ಜಯತೀರ್ಥರ ಆರಾಧನಾ, ಟೀಕಾಕೃತ್ಪಾದರ ಆರಾಧನಾ, ಅದು ಯಾರ್ಯಾರು ಆಚಾರ್ಯರ ಭಕ್ತರಿದ್ದಾರೆ, ಯಾರ್ಯಾರು ವಿಷ್ಣು ಭಕ್ತರಿದ್ದಾರೆ, ಅವರೆಲ್ಲರೂ ಕೂಡ ಟೀಕಾಕೃತ್ಪಾದರನ್ನು ಅತ್ಯವಶ್ಯವಾಗಿ ಆರಾಧಿಸಲೇಬೇಕು, ಪೂಜಿಸಲೇಬೇಕು, ಭಜಿಸಲೇಬೇಕು. ದಾರಿ ಇಲ್ಲ. ಯಾಕೆ ದಾರಿ ಇಲ್ಲ ಅಂತ ಕೇಳಿದರೆ, ಶ್ರೀಮುಷ್ಣ ಮಹಾತ್ಮೆಯಲ್ಲಿ ಹೇಳುವಾಗ ಮುನಿತ್ರಯ ಮುದಾಹೃತಂ ಅಂತ ತಿಳಿದುಕೊಂಡು 3 ಮುನಿಗಳನ್ನು ಪುರಾಣದಲ್ಲಿ ಸ್ಮರಣೆ ಮಾಡಿದ್ದಾರೆ. ಆಚಾರ್ಯರು, ಟೀಕಾಕೃತ್ಪಾದರು, ಚಂದ್ರಿಕಾಚಾರ್ಯರು ಅಂತ ತಿಳಿದುಕೊಂಡು 3 ಮಂದಿನೂ ಸ್ಮರಣೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಟೀಕಾಕೃತ್ಪಾದರ ಸ್ಮರಣೆಯನ್ನು ನಾವು ಮಾಡಲೇಬೇಕು. ಕಾರಣ ಏನು ಅಂದರೆ, ಆಚಾರ್ಯರ ಎಷ್ಟು ಕೃತಿಗಳಿವೆಯೋ ಆ ಎಲ್ಲ ಕೃತಿಗಳನ್ನೂ ಕೂಡ ನಮಗೆ ಅರ್ಥ ಮಾಡಿಕೊಳ್ಳುವಂತೆ ದಾರಿ ತೋರಿಸಿಕೊಟ್ಟವರು ಟೀಕಾಕೃತ್ಪಾದರು. ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಟೀಕಾಪಂಕ್ತಿಗಳು ಇದ್ದಿದ್ದಿಲ್ಲ ಅಂತಾದರೆ, ಇಫ್ ಇಟ್ಕೊಳ್ರೆ ಮತ್ತೆ ಇಲ್ಲ ಅಂತಲ್ಲ, ಅವ ಇದ್ದಿದ್ದಿಲ್ಲ ಅಂತಾದರೆ ನಾವು ಎಂದಿಗೂ ಕೂಡ ಆಚಾರ್ಯರ ಭಾವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಭಾಳ ಗಂಭೀರ, ಭಾವ ಗಂಭೀರ ಅಂದರೆ ಭಾವ ಗಂಭೀರ. ನಿಮ್ಗೆ ಆಶ್ಚರ್ಯ ಆಗ್ತದೆ, ಬೇರೆ ದಾರ್ಶನಿಕ ಆಚಾರ್ಯರು ಇದ್ದಾರೆ, ಅವರ ಭಾಷ್ಯಗಳಿಗೆ, ಅವರ ಗ್ರಂಥಗಳಿಗೆ ಅಷ್ಟು ಪರಿಯಿಂದ ಟೀಕಾ ಟಿಪ್ಪಣಿಗಳೆಲ್ಲ ಹೊಂದಂಗಿಲ್ಲ, ಸಾಮಾನ್ಯ ಇರ್ತಾವೆ. ಶ್ರೀಮದಾಚಾರ್ಯರು ಒಂದೊಂದು ಗ್ರಂಥಕ್ಕೂ ಕೂಡ ಎಷ್ಟು ಟೀಕಾರರು ಬರೀತಾರೆ ಅಂದರೆ, ಯಾಕಂದ್ರೆ ಅಷ್ಟು ಗಂಭೀರ ರೀ. ಮೂಲ ವಾಕ್ಯನೇ ಇನ್ನೊಂದು ಕೆಲವೊಂದ್ಸಲ ನೋಡಿದಾಗ ಅದೇ ಸರಳ ಅನ್ನಿಸ್ತಲ್ಪ, ಆಚಾರ ವಾಕ್ಯನೇ ಕಷ್ಟ ಅನ್ನಿಸ್ತಲ್ಲ ಅಂತ ಅನಿಸ್ಬಿಡ್ತದೆ. ಅಷ್ಟು ಗಂಭೀರದ ಶ್ರೀಮದಾಚಾರ್ಯ ವಾಕ್ಯ. ಹೀಗಾಗಿ ಆಚಾರ ವಾಕ್ಯಗಳನ್ನು ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಟೀಕಾಕೃತ್ಪಾದರ ಅತ್ಯವಶ್ಯವಾಗಿ ಬೇಕೇ ಬೇಕು. ನಮ್ಮ ಗಲಗಲಿ ಪಂಡಿತನಾಥಾಚಾರ್ಯರು ನಿಮಗೆಲ್ಲ ಪರಿಚಿತರು. ನಮ್ಮ ಗಲಗಲಿ ಆಚಾರ್ಯ ಪರಿಚಯ ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ, ಎಲ್ಲ ಪರಿಚಿತರೇ. ಅವರು ಮಾಧ್ವಾಂಗಯದ ತಪಸ್ವಿಗಳು ಅಂತ ಒಂದು ಪುಸ್ತಕ ಬರೆದಾರೆ. ಲಟ್ಟದ 1000 ಪೇಜಿನ ಮೇಲೆ ಅದ. ಅದರೊಳಗೆ ಟೀಕಾಕೃತ್ಪಾದರ ಚರಿತ್ರೆಯನ್ನು ಸಂಗ್ರಹ ಮಾಡ್ಯಾರ. ಎಷ್ಟು ಚಂದ ಸಂಗ್ರಹ ಮಾಡ್ಯಾರ ಅಂದರೆ, ಒಂದು ಶ್ಲೋಕ ಅದ. ಆ ಶ್ಲೋಕ ನಾ ಹೇಳ್ತೀನಿ, ನಿಮ್ಮ ಕಡೆಯಿಂದ ಹೇಳಿಸ್ತೀನಿ. ಟೀಕಾಕೃತ್ಪಾದರ ಅವತಾರಗಳನ್ನು ಸಂಗ್ರಹ ಮಾಡುವಂಥ ಒಂದು ಶ್ಲೋಕ. ಏನು? ಪ್ರಥಮಸ್ತ್ವರ್ಜುನೋ ನಾಮ ದ್ವಿತೀಯೋರ್ಷಭರ್ಷಭಃ ಟೀಕಾಚಾರ್ಯಸ್ತೃತೀಯಸ್ತು ಹನುಮತ್ ಕಾರ್ಯ ಸಾಧಕಃ.
ಇದು ಪ್ರಾಯಶಃ ಅವರೇ ಮಾಡಿರಬೇಕು, ಇಲ್ಲ ಅವ್ರ ಹಿರಿಯರು ಯಾರೋ ಮಾಡಿಕೊಟ್ಟಿರಬೇಕು. ಗ್ರಂಥದಲ್ಲಂತೂ ದಾಖಲೆ ಇದೆ. ಏನು ಹೇಳಲಿಕ್ಕೆ ಹೊರಟದ? ಟೀಕಾರಾಯರ 3 ಅವತಾರಗಳನ್ನು ನಾವು ಸ್ಮರಣೆ ಮಾಡ್ಲಿಕ್ಕೆ ಬರ್ತದೆ. ಪ್ರಥಮಸ್ತ್ವರ್ಜುನೋ ನಾಮ, ಮೊದಲನೇದ್ದಾಗಿ ಅರ್ಜುನ ಅಂತ ಅವತಾರ ಮಾಡಿಕೊಂಡು ಬಂದರು ಮಹಾಭಾರತ ಕಾಲದಲ್ಲಿ. ಹಂಗೆ ಹಿಂದೆ ವಾಲಿ ಅಂತೂ ಅವತಾರ ಮಾಡ್ಯಾರ್ರಿ. ನಮಗೆ ಅದು ಬೇಕಾಗಿಲ್ಲ. ನಮಗೆ ಹತ್ತಿರದ ಯುಗ ಯಾವುದು? ದ್ವಾಪರ ಯುಗ. ಅತ್ಯಂತ ಹತ್ತಿರದಲ್ಲಿರುವಂತಹ ದ್ವಾಪರ ಯುಗದಲ್ಲಿ ಅರ್ಜುನ ಎಂಬ ಹೆಸರಿನಿಂದ ಅವತಾರ ಮಾಡಿಕೊಂಡು ಬಂದರು. ದ್ವಿತೀಯೋ ಋಷಭ, ಎರಡನೇದ್ದಾಗಿ ಎತ್ತಾಗಿ ಅವತಾರ ಮಾಡಿದ್ರಂತೆ. ಎತ್ತು ಅಂದ್ರೆ ಅದು ಭಾರಿ ವಿಚಿತ್ರ ಎತ್ರಿ. ಶ್ರೀಮದಾಚಾರ್ಯ ಕಾಲಕ್ಕೆ ಅವರು ಎಲ್ಲೆಲ್ಲಿ ಸಂಚಾರ ಮಾಡ್ತಿದ್ರು ನೋಡಿ, ಸಂಚಾರ ಮಾಡೋ ಕಾಲಕ್ಕೆಲ್ಲ ಅವ್ರ ಜೊತೆಗೆ ಒಂದು ಎತ್ತು ಅಡ್ಡಾಡ್ತಿತ್ತಂತೆ. ಯಾಕಂದ್ರೆ ಅವ್ರು ಲೈಬ್ರರಿ ಹೊತ್ಕೊಂಡು ಅಡ್ಡಾಡ್ತಿತ್ತಂತೆ. ಲೈಬ್ರರಿ ಬೆನ್ನ ಮೇಲೆ ಹೊತ್ಕೊಂಡು, ಅದು ಬೆನ್ನ ಮೇಲೆ ಅಷ್ಟೇ ಹೊತ್ಕೋಬಾರ್ದ್ರಿ, ತಲೆಯೊಳಗೂ ಹೊತ್ಕೊಂಡಿರ್ಬೇಕು. ಕೆಲವರು ಶಾಲೆಗೆ ಹೋಗೋರು ಸ್ಕೂಲ್ ಬ್ಯಾಗ್ ಬೆನ್ನ ಮೇಲೆ ಅಷ್ಟು ಹೊತ್ಕೊಂಡಿರ್ತಾರೆ. ಹಿಂಗಾಗಿ ಪರೀಕ್ಷೆ ಫೇಲ್ ಆಗಿರ್ತಾರೆ. ಯಾಕೆ ತಲೆ ಮೇಲೆ ಇರುವುದಿಲ್ಲ. ಅದಕ್ಕೆ ತಲೆ ಬೇಕಾಗ್ತಾರೆ, ಬರೀ ಬೆನ್ನ ಮೇಲೆ ಇದ್ರೆ ಉಪಯೋಗ ಬಿಡುವುದಿಲ್ಲ. ಟೀಕಾಕೃತ ಆದರೂ ಬುದ್ಧಿಸ್ತರು ಮಾಡಿಕೊಂಡು ಬೆನ್ನಿನ ಮೇಲೆ ಹೊತ್ಕೊಂಡು ಅಡ್ಡಾಡಿದ್ರಂತ. ಆಚಾರ್ಯ ಎಲ್ಲೆಲ್ಲಿ ಪಾಠ ಹೇಳ್ತಾ ಕೂತಿರ್ತಿದ್ರು ಅಲ್ಲಿ ಮುಂದೆ ಕೂತ್ಕೊಂಡು ಕೇಳ್ಬೇಕಂತ. ಅದಕ್ಕೆ ಅವರ ಶಿಷ್ಯರು, ಸಾಕ್ಷಾತ್ ಶಿಷ್ಯರು ವ್ಯಾಸತೀರ್ಥರೇ ಆ ಮಾತನ್ನ ಜೈತೀರ್ಥ ವಿಜಯದಲ್ಲಿ ಬರೆದಿದ್ದಾರೆ. ಟೀಕಾಕೃತ್ನಾದರಾಗಿ ಬಂದದ್ದು, ವೃಷಭರಾಗಿ ಬಂದದ್ದು ಅಂತ ತಿಳ್ಕೊಂಡು ಒಂದು ಪ್ರಸಂಗ ಬರ್ತದೆ. ಆಚಾರ್ಯ ಮನೆಯೊಳಗೆ ಅವ್ರ ತಂದೆ ಒಂದು ಎತ್ತು ಕೊಂಡ್ಕೊಂಡಿದ್ರಂತೆ. ಮಧ್ವವಿಜಯದೊಳಗೆ ದಾಖಲೆ ಬರ್ತದೆ. ಒಂದು ಎತ್ತು ಕೊಂಡ್ಕೊಂಡಿದ್ರು. ಅದು ಹೆಂಗೆ ತೊಗೊಂಡಿದ್ರು ಅಂದರೆ ಸಾಲದಾಗ ತೊಗೊಂಡಿದ್ರಂತ. ಕೊಟ್ಟಿರಿ, ನಿಮಗೆ ಆಮೇಲೆ ರೊಕ್ಕ ಕೊಡ್ತೀನಿ ಅಂತ ಇಷ್ಟು ಹೇಳಿದ್ರಂತ. ಹ್ಞೂ ಅಂದ ಪಾಪ ಶೆಟ್ಟಿ ಕೊಟ್ಟಿದ್ದ, ಹ್ಞೂ ಅಂದಿದ್ದರು. ಆಮೇಲೆ ಕೆಲವು ದಿವಸ ಆಯ್ತು, ಇವರಿಗೆ ಅದು ಇದ್ದು ಹೊಲ ಮನೆ ಎಷ್ಟು ಇರ್ತಿದ್ರು ಅವತ್ತಿನ ಕಾಲಕ್ಕೆಲ್ಲ, ಭಾಳ ಇಲ್ಲ ಏನಿಲ್ಲ. ಅದೇನೋ ಉತ್ಪನ್ನ ಬರಲಿಲ್ಲ, ಆ ಸರ್ತಿ ಕಡಿಮೆ ಬಂತೋ ಬರಲಿಲ್ಲ ಏನೋ ಆಯ್ತು, ಆದ ಕೂಡಲೇ ದುಡ್ಡು ಕೊಡ್ಲಿಕ್ಕೆ ಆಗಲಿಲ್ಲ. ಅವ್ನು ಶೆಟ್ಟಿ ಬಂದು ಕೂತ್ಬಿಟ್ಟ ಮನ್ಯಾಗ. ಕೂತು ಕೂಡಲೇ ಸಾಲ ಕೊಡ್ರಿ ಅಂತ ಕೂತ್ಬಿಟ್ಟವ. ಇವು ಆಚಾರ್ಯರು ಬಾಲಕ ವಾಸುದೇವ ಮನೆಗೆ ಬಂದರು, ಆಟ ಆಡಿಕೊಂಡು ಊಟಕ್ಕೆ ಕೊಡ್ಬೇಕಾಗಿತ್ತು. ಅಮ್ಮಗೆ ಹೋಗಿ ಕೇಳಿದ್ರು, ಅಮ್ಮ ಹಸಿ ಆಗಿದ್ದು ಊಟಕ್ಕೆ ಹಾಕ್ತೀನಿ ನಾನು, ನಿಮ್ಮ ಅಪ್ಪನ ಕರಿಪ, ಹಂಗೆ ಊಟ ಮಾಡಬಾರ್ದಲ್ಲ, ತಂದಿ ಮಗ ಎಲ್ಲರೂ ಮನೆಯಾಗಿದ್ದವ್ರು ಅಷ್ಟರು ಕೂಡಿ ಊಟ ಮಾಡ್ಬೇಕಲ್ಲ, ಕರಿ ಅಂದರು. ಸರಿ ಅಂತ ತಿಳ್ಕೊಂಡು ಹೇಳಿ ಆ ಹುಡುಗ ಹೊರಗೆ ಹೋದ್ರಿ. ವಾಸುದೇವ ನೋಡ್ತಾರ, ಅಪ್ಪ ಒಂದು ಕಟ್ಟಿ ಮೇಲೆ, ಆ ಶೆಟ್ಟಿ ಒಂದು ಕಟ್ಟಿ ಮೇಲೆ ಕೂತಿದ್ರು. ಅಪ್ಪ ಯಾಕೆ ಅಂದರು. ಏನು ಮಾಡ್ಬೇಕಪ್ಪ, ಸಾಲ ತೀರಿಸಲಾರ್ದ ಊಟ ಮಾಡ್ಲಿಕ್ಕೆ ಬರಂಗಿಲ್ಲಲ್ಲೋ ಅಂದರು. ನೋಡ್ರಿ ಎಂಥ ಶಬ್ದದ ಅವತ್ತಿನ ಕಾಲಕ್ಕೆ. ಸಾಲ ತೀರಿಸಲಾರ್ದ ಊಟ ಮಾಡಬಾರದು ಅಂತ. ಏನು ಸಾಲವ ನಮ್ಮ ಮೇಲೆ ಜಾಯಮಾನೋ ವೈ ತ್ರಿಭಿಹೀರುಣೈ ಜಾಯತೆ. 3 ಸಾಲ ಹೊತ್ಕೊಂಡು ಬಂದಿರ್ತೀವಂತ ನಾವು ಯಾವಾಗಲೂ. ನಮ್ದು ಅವ್ರದಲ್ಲಿ ಮತ್ತು ನಮ್ಮ ಸಾಲ ದೇವಋಣ, ಪಿತೃಋಣ, ಋಷಿ ಋಣ ಅಂತ 3 ಹೊತ್ಕೊಂಡು ಬಂದಿರ್ತೀವಿ. ತಂದೆ ತಾಯಿಗಳು ಹಡೆದಿರ್ತಾರೆ, ಅವ್ರದ್ದು ಒಂದು ಋಣ ಅದ ನಮ್ಮ ಮೇಲೆ. ದೇವತೆಗಳ ಅನುಗ್ರಹ ಮಾಡಿರ್ತಾರೆ, ಅವ್ರದ್ದು ಋಣ ಅದ. ಶಾಸ್ತ್ರ ಗ್ರಂಥಗಳನ್ನು ಕೊಟ್ಟಿರ್ತಾರೆ ಋಷಿಗಳು, ಅವ್ರದ್ದು ಅನುಗ್ರಹ ಅದ. ಹಿಂಗಾಗಿ ಈ 3 ಋಣ ತೀರಿಸಲಾಗ ನಾವು ಊಟ ಮಾಡ್ಲಿಕ್ಕೆ ಬರಂಗಿಲ್ಪ. ಇವಂತೂ ಶೆಟ್ಟಿ ಬಂದಾರ, ರೊಕ್ಕ ಕೊಡಬೇಕು. ಎದಕ್ಕೆ? ಎತ್ತು ತಗೊಂಡಿದ್ದೆ ಅಂತ. ಆಚಾರ್ಯ ಅಂದ್ರೆ ಇಷ್ಟ ಹೋದಿಲ್ಲೋ, ಹಿತ್ಲ ಕಡೆ ಕರ್ಕೊಂಡು ಹೋದ್ರು ಅವ್ನು, ಬಾಯಿಲಿ ಅಂತ. ಆ ಹುಣಸಿ ಹಣ್ಣಿನ ಮರ ಇತ್ತಂತ. ಹುಣಸಿ ಗಿಡದ ಬುಡಕ್ಕೆ ಒಂದಿಷ್ಟು ಬೀಜ ಬಿದ್ದಿದ್ದು ರೀ. ಹುಣಸಿ ಪಕ್ಕ ಅಂತ ಇರ್ತಾವ ನೋಡ್ರಿ. ನಮ್ಮಲ್ಲಿ ಹಿಂದಕ್ಕೆ ಹುಣಸಿ ಪಕ್ಕ ತಗೊಂಡು ಆಟಾಡೋ ಪದ್ಧತಿ ಇತ್ತು ರೀ. ಗಾದಿ ಮಾತಿತ್ತು. ಅದೇನು ರೊಕ್ಕ ಹುಣಸಿ ಪಕ್ಕ ಒಂದು ಕೇಳ್ತಿದ್ರಿಲ್ಲ. ಈಗ ಕೇಳಿ ನೋಡಂತ ಯಾರು ಒಬ್ಬರು ಹುಣಸಿ ಪಕ್ಕ ರೊಕ್ಕ ಅಂತ ಗೊತ್ತ ಇಲ್ರಿ, ಮರ್ತ ಹೋಗ್ಬಿಟ್ಟದ. ಎಲ್ಲ ಗಾದಿ ಮಾತು ಮರ್ತ ಹೋಗ್ಬಿಟ್ಟಾವ. ಯಾಕೆ ಹೇಳ್ರಿ? ಗಾದಿ ಮೇಲೆ ಮಲಗಿ ಗಾದಿ ಮಾತು ಮರ್ತು ಬಿಟ್ಟು ಕೆಲಸ. ಚಲೋ ಗಾದಿ ಮೇಲೆ ಮಲಗೋದು, ಗಾದಿ ಮಾತು ಮರ್ತು ಬಿಡೋದು. ಅದೇನು ರೊಕ್ಕ ಹುಣಸಿ ಪಕ್ಕ ಹಂಗೆ ಖರ್ಚು ಮಾಡ್ಲಿಕ್ಕೆ ಅಂತ ಹೇಳಿ ಆ ಹುಣಸಿ ಬೀಜವನ್ನ ತಗೊಂಡು ಮುಷ್ಟಿ ಎತ್ತಿ ಕೊಟ್ರಂತ. ನಾರಾಯಣ ಪಂಡಿತಾಚಾರ್ಯ ಸುಮಧ್ವಿಜಯ ಮಾತುಗಳನ್ನು ಹೇಳ್ತಾ ಕೊಟ್ರೆ ಆ ಧನಿಕ ತಗೊಂಡ್ರೆ ಅವನಿಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ, ಸೈಲೆಂಟ್ ಆಗಿಬಿಟ್ಟ, ಮುಗಿದೋಯ್ತು. ಮುಂದೆ ಅವ್ರ ತಂದೆ ಕೇಳಲಿಲ್ಲ. ಎಂದೂ ಜೀವಮಾನದಲ್ಲಿ ಅವನೇನು ಕೇಳಲಿಲ್ಲ ಅಂದ್ರೆ ನೀವು ರೊಕ್ಕ ಕೊಡ್ರಿ ಅಂತ ಕೇಳಲಿಲ್ಲ. ಎತ್ತು ತಗೊಂಡಿತ್ತು, ಎತ್ತಿಗಾಗಿ ಹಣ ಕೊಡಬೇಕಾಗಿತ್ತು. ಆಚಾರ್ಯ ಹುಣಸೆ ಬೀಜವನ್ನ ಕೊಟ್ಟು ಅವನಿಗೆ ಆ ಋಣವನ್ನು ಸಂದಾಯ ಮಾಡಿ ಮುಗಿಸಿಬಿಟ್ಟ. ಆಯಿತು, ಹೋಗಿಬಿಟ್ಟ. ಬೀಜಚ್ಛಲೇನ ಪುರುಷಾರ್ಥ ಮಹೋ ವಿಶಿಷ್ಟಂ. ಅದೇನೋ ಒಂದು ಬೀಜಚ್ಛಲೇನ ಪುರುಷಾರ್ಥ ಮಹೋ ವಿಶಿಷ್ಟಂ. ಆ ಒಂದು ಹುಣಸೆ ಬೀಜ ಎಂಬ ನೆಪದಲ್ಲಿ ಏನು ಮಾಡಿದರು ಅಂದರೆ ಪುರುಷಾರ್ಥವನ್ನೇ ಕೊಟ್ಟುಬಿಟ್ರಂತೆ. ಏನು ಕೊಟ್ಟಿರಬೇಕು? ಮೋಕ್ಷವನ್ನೇ ಕೊಟ್ಟಾಯ್ತಂತೆ. ಮುಂದೆ ಆ ಶೆಟ್ಟಿಯರ ವಂಶದ ಬಗ್ಗೆ ಹೇಳ್ತಾರೆ. ಇವತ್ತಿಗೂ ಅಲ್ಲಿ ದಾಖಲೆ ಇದೆ. ಏನು ದಾಖಲೆ ಇದೆ ಅಂದರೆ ಅವರ ವಂಶದವರು ಇವತ್ತಿಗೂ ಕೂಡ ಬಡವರಾಗಲೇ ಇಲ್ಲವಂತೆ, ಶ್ರೀಮಂತರೇ ಉಳ್ಕೊಂಡಿದ್ದಾರಂತೆ. ಯಾಕೆ? ಆಚಾರ್ಯ ಕೈಯಿಂದ ಅವರಿಗೇನೊಂದು ಹುಣಸಿ ಬೀಜ ಬಂತೋ ಅದರಿಂದ ಎಷ್ಟು ಸಿರಿವಂತರಾಗಿದ್ದಾರೆ ಅಂದರೆ 800 ವರ್ಷ ಕಳೆದರೂ ಅವರ ತಲೆಮಾರಿನಲ್ಲಿ ಯಾರಿಗೂ ಕೂಡ ಬಡತನ ಹಾಯ್ದೇ ಇಲ್ವಂತೆ.
ಇಂತಹ ಅನುಗ್ರಹವನ್ನು ಶ್ರೀಮದಾಚಾರ್ಯ ಯಾಕೆ ಮಾಡಬೇಕಾಯಿತು? ಒಂದು ಎತ್ತಿಗೋಸ್ಕರ. ಏನಿತ್ತಪ್ಪ ಅಂಥದ್ದು ಎತ್ತಿನೊಳಗೆ? ಟೀಕಾಕೃತ್ಪಾದರೆ ಆ ಎತ್ತಾಗಿ ಇದ್ದಿದ್ದಿಲ್ವೇ? ಮತ್ತಿನ್ಯಾರ ಸಲುವಾಗಿ ಮಾಡಬೇಕಾಗಿತ್ತು? ಟೀಕಾಕೃತ್ಪಾದರನ್ನ ಅಷ್ಟು ಪ್ರೀತಿ ಮಾಡ್ತಾರೆ ಶ್ರೀಮದಾಚಾರ್ಯರು. ಅದಕ್ಕಾಗಿ ಬಾಲ್ಯದಲ್ಲಿಯೇನೆ ಅದರ ಮನೆಯಲ್ಲಿ ಉಳಿಸ್ಕೊಂಡ್ಬಿಟ್ರು. ಅದೇ ಎತ್ತೆ ಮುಂದೆ ಶ್ರೀಮದಾಚಾರ್ಯ ಜೊತೆಗೆ ಎಲ್ಲ ಕಡೆಗೆ ಸಂಚಾರ ಮಾಡಿದ್ದುಂಟು. ಆಚಾರ್ಯ ಎಲ್ಲಿ ಕೂತಿರ್ತಿದ್ರೋ ಅಲ್ಲಿರಬೇಕು, ಗ್ರಂಥಗಳನ್ನು ಹೊತ್ತುಕೊಳ್ಬೇಕು, ದೇವರ ಪಟ್ಟಿಗಳನ್ನು ಹೊತ್ತುಕೊಳ್ಬೇಕು. ಹೀಗೆ ಸಂಚಾರ ಮಾಡಿದ್ದು ಎರಡನೇ ರೂಪ. ಪ್ರಥಮಸ್ತ್ವರ್ಜುನೋ ನಾಮ ದ್ವಿತೀಯೋ ಋಷಭರ್ಷಭ ಟೀಕಾಚಾರ್ಯಸ್ತೃತೀಯಸ್ತು. ಮೂರನೇ ಅವತಾರ ಯಾವುದು? ಟೀಕಾಚಾರ್ಯರು, ಟೀಕಾಕೃತ್ಪಾದರಾಗಿ ಬಂದಿದ್ದಾರೆ. ಏನ್ ಕೆಲಸ ಮಾಡಿದ್ರು? ಹನುಮತ್ ಕಾರ್ಯ ಸಾಧಕ, ಹನುಮಂತ ದೇವರ ಕಾರ್ಯವನ್ನು ಸಾಧಿಸಿದ್ದಾರಂತೆ. ಆ ಹನುಮಂತ ದೇವರು ಶ್ರೀಮದಾಚಾರ್ಯರಾಗಿ ಬಂದು ಏನು ಗ್ರಂಥಗಳನ್ನು ಬರೆದಿದ್ದಾರೋ ಅದಕ್ಕೆಲ್ಲ ವ್ಯಾಖ್ಯಾನವನ್ನು ಮಾಡಿ ಅವರ ಕಾರ್ಯವನ್ನು ಪೂರ್ಣಗೊಳಿಸಿರುವಂಥವರು ಮಹಾನುಭಾವರು ಟೀಕಾಕೃತ್ಪಾದರಾದ್ದರಿಂದ ಅವರ ಆರಾಧನಾ. ಈ ಮೂರು ಅವತಾರಗಳು ನೀವು ಎಲ್ಲ ಒಂದ್ಸಲ ಆ ಶ್ಲೋಕ ಹೇಳಿದ್ರು ಅಂತ ಹೆಂಗೆ ಹೇಳ್ತೀರಿ ಅಂತ ಹೇಳಿ ನನ್ನ ಜೊತೆ ಹೇಳ್ಬೇಕಾ? ಮತ್ತೆ ಹಂಗೆ ನೀವೊಂದು ನಾವೊಂದು ಹೇಳ್ದಾವ ಮತ್ತೆ ಗೊತ್ತಾತಿಲ್ಲ ಹೇಳಿದ್ದೇನೆ ಅಂತ ಹೇಳಿ. ಪ್ರಥಮಸ್ತ್ವರ್ಜುನೋ ನಾಮ ದ್ವಿತೀಯೋ ಋಷಭರ್ಷಭ ಟೀಕಾಚಾರ್ಯಸ್ತೃತೀಯಸ್ತು ಹನುಮತ್ ಕಾರ್ಯ ಸಾಧಕ. ಟೀಕಾಕೃತ್ಪಾದರ ವೃಂದಾವನ ಕಾಗಿಣಿ ತೀರದಲ್ಲಿ ಮಳಖೇಡದಲ್ಲಿರುವಂತಹದ್ದು. ಎಷ್ಟೋ ಜನ ನೀವು ಅನೇಕ ಬಾರಿ ಹೋಗಿರ್ತೀರಿ, ಟೀಕಾಕೃತ್ಪಾದ ದರ್ಶನ ಮಾಡಿಕೊಂಡಿರ್ತೀರಿ. ಆರಾಧನೆಗಳು ಎಲ್ಲ ಕಡೆಗೆ ನಡೀತಿರ್ತದೆ. ಎಲ್ಲ ಕ್ಷೇತ್ರಗಳು ನಡೀಬೇಕು. ಮೂಲ ಕ್ಷೇತ್ರ, ಪರಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅತ್ಯವಶ್ಯವಾಗಿ ನಡೆಯಬೇಕಾಗಿರುವಂತಹ ಆರಾಧನೆಗಳು. ಹಾಗಾಗಿ ಟೀಕಾಕೃತ್ಪಾದರ ಆರಾಧನೆ ಇಲ್ಲೂ ಕೂಡ ನಡೆಯುವಂತಹದ್ದಾಗಿದೆ. ಆರಾಧನೆಗಳನ್ನು ನಾವು ಮಾಡುವಂತಹದ್ದು. ಆರಾಧನೆ ಮಾಡುವಾಗ ಎಲ್ಲ ರೀತಿಯಿಂದ ಆರಾಧನೆ, ಅನ್ನದಾನ, ಜಲದಾನ, ವಸ್ತ್ರದಾನ, ಮತ್ತೊಂದು ಮುಗಿದೊಂದು, ಎಲ್ಲ ತರಹದ ರೀತಿಯಿಂದಲೂ ಅವರ ಆರಾಧನೆಯನ್ನು ಮಾಡಬೇಕು. ವಿಶೇಷವಾಗಿ ಜ್ಞಾನ ಕಾರ್ಯವನ್ನು ಮಾಡುವುದು ಅನ್ನೋದು ಎಲ್ಲ ಕಡೆಯಿಂದ ಬಂದಿರುವಂತಹ ಸಂಪ್ರದಾಯ, ಅನುಚಾರ ಪದ್ಧತಿ. ಹಿರಿಯರು ಮಾಡ್ಕೋತ ಬಂದಿರ್ತಿದ್ರು, ನಾವು ಮಾಡ್ಕೋತ ಹೊಂಟೀವಿ, ಹಿಂಗೆ ಮುಂದಿನವರು ಮಾಡ್ಕೋತ ಹೋಗ್ಬೇಕು. ಎಷ್ಟೇ ನಾವು ಊಟ ಮಾಡಲಿ ಋತುದಡಿ ಇರ್ತದೆ, ಮತ್ತು ಹಂಗೆ ಅಗ್ದಿನ ಭಯಂಕರ ಸೇರ್ತದೆ ಅಂತ ತಿಳ್ಕೊಳಿಕ್ ಹೋಗಬೇಡ್ರಿ. ರಾಯರ ಆರಾಧನೆಯೊಳಗೆ ಹೆಂಗೆ ಹುಳಿ ಸಾರ ಸೇರ್ತಿರ್ತಾರೆ ಹಂಗೆ ಟೀಕಾರಾಧನೆ ಸೇರೋದಿಲ್ರಿ. ಸ್ವಲ್ಪ ನೋಡ್ಕೊಂಡು ಊಟ ಮಾಡ್ತಿರ್ತಾರೆ. ಟೀಕಾರಾಯರಿಗೆ ಎಷ್ಟು ವೈರಾಗ್ಯ ಅಂದ್ರೆ ಋತುದಾಗ ವೃಂದಾವನ ಪ್ರವೇಶ ಮಾಡಿದ್ರು. ಬೇಡ ಬೇಡ ಇವ್ರು ಆರಾಧನೆ ಬೇಡ, ಮತ್ತೊಂದು ಬೇಡ, ಮುದೊಂದು ಬೇಡ ಅಂತ ತಿಳ್ಕೊಂಡು ಹೇಳಿ ಚಲೋ ಮಾಡಿಸಿರಿ. ಮತ್ತು ಅಡಿಗಿನ ಕೇಳಬೇಕಾಗ್ತದೆ. ಅದಕ್ಕೆ ಋತುದ ಅಡಿಗೆ ಬಹಳ ವೈರಾಗ್ಯ, ಉಂಡುಕೊಳ್ಳೋದು ವೈರಾಗ್ಯ ಬರೋದು. ಆರಾಧನೆ ಊಟ ಮಾಡಿದ್ಕೊಳ್ಳಿ ವೈರಾಗ್ಯ ಬಂದ್ಬಿಡ್ತದೆ, ಹೌದು ಹೊತ್ತು ಅಂತ. ಟೀಕಾಕೃತ್ಪಾದರಲ್ಲಿ ಅಪಾರವಾದ ವೈರಾಗ್ಯ ಇರುವಂತಹದ್ದು. ಟೀಕಾಕೃತ್ಪಾದರು ಎಲ್ಲ ಬಹಳ ದೊಡ್ಡ ದೊಡ್ಡ ಗ್ರಂಥ ಬರೆದಾರೆ ಅಂತ ಹೇಳ್ತಿರ್ತಾರೆ. ನಾವೆಲ್ಲ ಆ ದೊಡ್ಡ ದೊಡ್ಡ ಗ್ರಂಥ ಕೈ ಹಾಕೋದು ಹೋಗಬೇಡ. ಶ್ರೀಮನ್ ನ್ಯಾಯಸುಧಾ ಗ್ರಂಥ ಬರೆದಿದ್ದಾರೆ, ತತ್ವಪ್ರಕಾಶಿಕ 1, 2, ಆ ಎಲ್ಲಾ ಗ್ರಂಥಗಳ ಹೆಸರು ಹೇಳಿದ ಕೂಡಲೇ ಕೆಲವರೆಲ್ಲ ಅಂತಾರೆ ನಮಗೇನು ತಿಳಿಯುವುದಿಲ್ಲ ಬಿಡಿ, ಸುಮ್ಮನೆ ನೀವೇನು ಹೇಳ್ತೀರಿ ಹೇಳ್ರಿ, ನಾವು ಅಷ್ಟು ಕೇಳಿ ಕೈ ಮುಗಿದು ಹೋಗ್ಬಿಡ್ತೀವಿ ಅಂತ. ಅದಕ್ಕೆ ಟೀಕಾಕೃತ್ಪಾದರಿಗೂ ನಮ್ಮ ದಿನನಿತ್ಯದ ಜೀವನಕ್ಕೂ ಏನು ಸಂಬಂಧ ಅದ? ದಿವಸಾನ ನಮಗೇನಾರ ಟೀಕಾರಾಗ ಸಂಬಂಧ ಅದನೋ ಅಥವಾ ಸುಮ್ಮನೆ ಅವಾಗ ಮಂಗಳದಾಗ ಭೇಟಿ ಆಗೋದು? ಸ್ವಾಮಿಗಳು ಅನುವಾದ ಮಾಡ್ತಿರ್ತಾರೆ 4-5 ತಾಸು 6-8 ತಾಸು ನಾವು ಹಿಂದೆ ಕೂತಿರೋದು, ನಮಗೇನು ತಿಳಿಯುವುದಿಲ್ಲ ಬಿಡೋದಿಲ್ಲ. ತಿಳಿಯುವುದಿಲ್ಲ ಅಂತ ಗೊತ್ತಿರ್ತದೆ, ಆದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಶ್ರದ್ಧೆಯಿಂದ ಭಾಗವಹಿಸ್ತೀವಿ. ಅಷ್ಟರೊಳಗೆ ಮತ್ತು ಭಾಗವಹಿಸಿದಾಗ ಚೀಲದಾಗ ಒಂದಿಷ್ಟು ಅವಲಕ್ಕಿ ಇಟ್ಕೊಂಡಿರ್ತೀವಿ. ಚೀಲದಾಗ ಅವಲಕ್ಕಿ, ಒಂದಿಷ್ಟು ನೀರಿನ ಬಾಟ್ಲಿ. ಯಾಕೆ ಹೇಳ್ರಿ? ಅದು ತಿಳಿವಿ ಬಿಡ್ಲಿ ಅವಲಕ್ಕಿ ಅಂತ ಖರ್ಚಾಗ್ತಿರ್ತಾರೆ ಅಂತ ಹೇಳಿ ಮೂಲಿಗೆ ಮುಖ ಮಾಡಿ ಮುಖ ಹಾಕೊಂಡು ತಗೊಂಡ್ಬಿಟ್ಟು ಇದ್ರೆ ಗೊತ್ತಿತ್ರಪ್ಪ ಆರಾಧನೆ ಇದು ಸ್ವಾಮಿಗಳ ಅನುವಾದ ಹೊಳತ್ತಾಗ್ತದೆ ಗೊತ್ತಿತ್ತು, ಅದಕ್ಕೆ ಅವಲಕ್ಕಿ ತಂದ ಬಿಟ್ಟಿದ್ವಿ ನಾವು ಅಂತ ಹೇಳ್ತಿರಂಗಿಲ್ಲ. ಹಂಗೆ ಕೆಲವೆಲ್ಲ ಗ್ರಂಥಗಳು ನಮ್ಮ ತಲೆಗೆ ಹೋಗ್ಬಿಡುತ್ತಾವ. ಸುಧಾ ಗ್ರಂಥಗಳನ್ನೆಲ್ಲ ನಾವು ಸುಮ್ಮನೆ ಅನುವಾದ ಮಾಡ್ತೀವಿ, ಮಂಗಳ ಮಾಡ್ತೀವಿ, ಅವೆಲ್ಲ ಹೇಳೋ ಕೆಲಸ ಅಲ್ಲ. ಸ್ವಾಮಿಗಳು ಅಂಥವ್ರು ಅವ್ರು ಮಾಡ್ತಿರ್ತಾರೆ, ನಾವು ಶ್ರದ್ಧೆಯಿಂದ ಕೇಳಬೇಕಷ್ಟೇ. ಅದಕ್ಕೆ ಶ್ರೀಮದ್ ಟೀಕಾಕೃತ್ಪಾದರ ಒಂದು ಗ್ರಂಥ ನಮ್ಮ ಜೀವನದಲ್ಲಿ ನಿತ್ಯಕ್ಕೆ ಸಂಬಂಧ ಬರುವಂತಹ ಗ್ರಂಥ. ಸ್ವಲ್ಪ ಮುಂದ್ಸರಿಲ್ಲ, ಜಗ ಇಲ್ಲ ಅಂತ ಹೇಳೋದ ಚರ್ಚೆ ಸ್ವಲ್ಪ ಮುಂದ್ಸರಿ ಚಲೋ ಆಗ್ತದೆ. ಹಾಗಾಗಿ ಯಾವ ಗ್ರಂಥ ನಮಗೆ ಸಂಬಂಧಪಟ್ಟದ್ದು? ಟೀಕಾಕೃತ್ಪಾದರ ಗ್ರಂಥ. ಪದ್ಯಮಾಲ ಅಂತ ಒಂದು ಗ್ರಂಥ ಬರೆದಿದ್ದ, ಬಹಳ ಚಂದ. ಪದ್ಯಮಾಲ ಗ್ರಂಥ ಅಂದ್ರೆ ದೇವರ ಪೂಜಾಕ್ಕೆ ಸಂಬಂಧಪಟ್ಟದ್ದು. ನಿತ್ಯದಲ್ಲಿ ನಾವೇನು ದೇವ್ರ ಪೂಜಾ ಮಾಡ್ತಿರ್ತೀವಿ,
ಇವತ್ತೇನು ಮಾಧ್ವ ಪರಂಪರೆಯಲ್ಲಿ ಯಾರ್ಯಾರು ದೇವ್ರ ಪೂಜಾ ಪದ್ಧತಿ ಅಂತ ಇಟ್ಕೊಂಡಾಗ ಎಲ್ಲರೂ ಭಾಳ ಮಾಡಿ ಟೀಕಾಕೃತ್ಪಾದರು ಹೇಳಿಕೊಟ್ಟ ಪದ್ಧತಿನೇ ಮಾಡ್ತಿರ್ತಾರೆ. ಪದ್ಯಮಾಲ ಅಂತ ತಿಳ್ಕೊಂಡು ಹೇಳಿ ಇದು ಮೇಲ್ ನೋಡ್ಲಿಕ್ಕೆ ಒಂದು ಸ್ವತಂತ್ರವಾದ ಗ್ರಂಥ. ಪದ್ಯಮಾಲ ಅಂಬೋದು ಇದು ಒಂದು ಸ್ವತಂತ್ರವಾದ ಗ್ರಂಥ. ಟೀಕಾಕೃತ್ಪಾದರು ದೇವ್ರ ಪೂಜಾ ಬಗ್ಗೆ ಬರದಾರ ಅಂತ ತಿಳ್ಕೊಂಡು, ಆದ್ರೆ ಟೀಕಾಕೃತ್ಪಾದರ ತಮ್ಮ ಗ್ರಂಥಗಳು ಹೇಳೋ ಕಾಲಕ್ಕೆ ನಾ ಇದನ್ನು ಎದಕ್ಕೆ ಬರ್ದೀನಿ ಅಂತ ತಿಳ್ಕೊಂಡಂದ್ರೆ, ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಒಂದು ಮಾತು ಹೇಳಿದ್ದಾರೆ. ಅದನ್ನು ವಿಸ್ತಾರ ಮಾಡುವುದಕ್ಕಾಗಿ ನಾ ಈ ಗ್ರಂಥ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ತಂತ್ರಸಾರ ಸಂಗ್ರಹ ಅಂತ ಶ್ರೀಮದಾಚಾರ್ಯ ಒಂದು ಗ್ರಂಥ. ಪೂಜ್ಯಶ್ಚ ಭಗವಾನ್ ನಿತ್ಯಂ ಇತ್ಯಾಧ್ಯಾಯೇ ಯಥಾ ಕ್ರಮಃ ಶ್ರೀಮಧ್ವಗುರುಡಾ ಪ್ರೋಕ್ತಃ ಪೀಠಾವರಣ ಪೂಜನೆ ಸೂತ್ರತ್ವಾತ್ ತಸ್ಯ ಬೋಧಾರ್ಥಂ ಕ್ವಚಿತ್ ವಕ್ಷ್ಯಾಮಿ ವಿಸ್ತರಂ. ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಪೂಜಾ ಹೆಂಗ್ ಮಾಡಬೇಕು ಅಂತ ತಿಳಿಸಿಕೊಟ್ಟಾಗ ಅದಕ್ಕೆ ಅದರೊಳಗೆ ಪೀಠ ಪೂಜಾ ಆವರಣ ಪೂಜಾ ಅಂತ ಒಂದು ಬರ್ತದೆ. ಅದು ಬಹಳ ಸಂಕ್ಷೇಪದಲ್ಲಿ ಹೇಳ್ಯಾರ ಶ್ರೀಮದಾಚಾರ್ಯರು. ಅದನ್ನು ನಾನು ಒಂಚೂರು ವಿಸ್ತಾರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಅದರ ಅರ್ಥ ಪದ್ಯಮಾಲ ಗ್ರಂಥ ತಂತ್ರಸಾರ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ವ್ಯಾಖ್ಯಾನ ಮಾಡಿದ್ದಾರೆ. ಈಗ ನಾವು ಇದಕ್ಕೆ ಏನು ಸಂಬಂಧ ಅಂದ್ರೆ, ನಮಗೂ ನಿತ್ಯ ಜೀವನಕ್ಕೂ ಟೀಕಾಕೃತ್ಪಾದ ಗ್ರಂಥ ಅಂತ ಸಂಬಂಧ ಇರೋದು ಪದ್ಯಮಾಲ ಒಂದೇ. ಆ ಪದ್ಯಮಾಲ ಇದಕ್ಕೆ ಬರೆದಾರ ದೇವ್ರ ಪೂಜಾಕ್ಕೆ ಬರೆದಿದ್ದಾರೆ. ನಾವಿಲ್ಲಿದ್ದವರೆಲ್ಲರೂ ಅತ್ಯಂತ ಪ್ರಾಮಾಣಿಕರಾಗಿ ನಾವು ಏನ್ ಮಾಡ್ತಿರ್ತೀವ್ರಿ, ಹೇಳೋ ಕಾಲಕ್ಕೆ ಇವ್ರನ್ನ ನೋಡೋದು ಬಿಡೋದು ಎಲ್ಲ ಏನ್ ಬ್ಯಾಡ. ದೇವ್ರ ಪೂಜೆ ನಾವು ಮಾಡ್ತೀವೋ ಇಲ್ಲೋ ದಿವಸ ನಮ್ಗೆ ಸಂಬಂಧಪಟ್ಟದ್ದು ಇಷ್ಟೇ. ಕೆಲವರು ಸಂಧ್ಯಾವಂದನೆ ಅಷ್ಟೇ ಮಾಡ್ತಿರ್ತಾರೆ, ಕೆಲವರು ದೇವ್ರ ಪೂಜೆ ಮಾಡ್ತಿರಂಗಿಲ್ಲ, ಕೆಲವರು ಸಂಧ್ಯಾವಂದನೂ ಮಾಡ್ತಿರಂಗಿಲ್ಲ. ದೋಷ ಅಂತ ಹೇಳ್ತಿಲ್ಲ, ಇನ್ಮೇಲೆ ನಾವು ಮಾಡಲೇಬೇಕು. ದೇವರ ಪೂಜೆ ಸಂಧ್ಯಾವಂದನೆಯನ್ನ ಮಾಡದೇ ಇದ್ರೆ ನಾವು ಬ್ರಾಹ್ಮಣರು ಅಂತ ಕರೆಸಿಕೊಳ್ಳಿಕ್ಕೂ ಅರ್ಹರಲ್ಲ. ಅತ್ಯಂತ ಕಳಕಳಿಯಿಂದ ಹೇಳಿರ್ತೀನಿ, ಯಾರಿಗೂ ಏನು ಅನ್ನೋಂಗಿಲ್ಲ, ಯಾರಿಗೂ ಏನು ಬಿಡೋಂಗಿಲ್ಲ. ನಾವೇನಿದ್ದೀವಿ ಅಷ್ಟು ಸಂಧ್ಯಾವಂದನೆ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಬ್ರಹ್ಮಯಜ್ಞ ಮಾಡಬೇಕು, ಐಶ್ವರ್ಯ ಮಾಡಬೇಕು, ಯಾವುದನ್ನು ಬಿಡೋ ಹಂಗಿಲ್ಲ. ನೆನಪಿಟ್ಕೊಳ್ರಿ, ಆಗಂಗಿಲ್ಲ, ಮಂತ್ರ ಬರಂಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ, ನೆಪ ಹೇಳೋಂಗಿಲ್ಲ. ನಮಗೆ ಪಲ್ಯ ಬೇಕು, ತುಪ್ಪ ಬೇಕು, ಹಾಲು ಬೇಕು, ಮೊಸರು ಬೇಕು ಊಟಕ್ಕೆ ಅಂದ್ರೆ ಎಷ್ಟೇ ದೂರ ಇದ್ರು, ಎಷ್ಟೇ ಸಮಸ್ಯೆ ಇದ್ರು ಹೋಗಿ ತಗೊಂಡು ಬಂದು ಊಟ ಮಾಡ್ತೀವೋ ಇಲ್ಲ ಹೇಳೋಣ ಅಂತ ಯಾರು ಬಿಡ್ತೀವಿ? ನಾವೇನ್ರ ತುಪ್ಪ ಇದ್ದಿದ್ದಿಲ್ಲ, ಹೆಂಟು ಹೇಳಿದ್ಲು ತುಪ್ಪ ತಗೊಂಡ್ಬರ್ರಿ ಅಂತ ಹೇಳಿ ಹೋಗ್ತೀವಿ, ತುಪ್ಪದಲ್ಲಿ ತನಕ ಹುಡ್ಕೊಂಡು ಹೋಗಿ, ಯಾಕಪ್ಪ ಊಟಕ್ಕಿಲ್ಲ ಅಂತ ತುಪ್ಪ ತಗೋಬೇಕಂತ ಹೇಳಿ. ಹಂಗಾರೆ ಉಳಿದದ್ದು ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಕಷ್ಟಪಟ್ಟಾದ್ರೂ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ. ಮನೆಯಾಗಿದ್ದು ದೇವ್ರ ಪೆಟ್ಟಿಗೆ ತೆಗೆದು ಪೂಜಾ ಮಾಡ್ಲಿಕ್ಕೆ ನಮಗೇನಾಗಬೇಕಾಗಿದೆ, ಅದಕ್ಕೆ ನಾವು ಅವಶ್ಯವಾಗಿ ದೇವ್ರ ಪೂಜಾ ಮಾಡ್ಲೇಬೇಕು. ಭಾಗವತದೊಳಗೆ ಒಂದು ಪ್ರಸಂಗ ಬರ್ತದ್ರಿ. ಶ್ರೀಮದಾಚಾರ್ಯರು ಭಾಗವತದಲ್ಲಿ ವೇದವ್ಯಾಸದೇವರು, ಶ್ರೀಮದಾಚಾರ್ಯ ಕೃಷ್ಣಾಮೃತ ಮಹಾಣದಲ್ಲಿ ಎರಡು ಕಡೆ ಎಚ್ಚರ ಹೇಳ್ಯಾರ. ದೇವ್ರ ಪೂಜಾ ಮಾಡದೆ ಹೋದ್ರೆ ಏನು ಅಂತ ತಿಳ್ಕೊಂಡು ಹೇಳಿ, ನಾವು ದೇವ್ರ ಪೂಜಾ ಮಾಡ್ಲೇಬೇಕಾ? ದೇವ್ರ ಪೂಜೆಗಿಂತ ಮೊದಲು ಸಂಧ್ಯಾವಂದನೆ ಬಿಡೋ ಹಂಗಿಲ್ಲ, ಸಂಧ್ಯಾವಂದನೆ ಕಂಪಲ್ಸರಿ ಮಾಡ್ಲೇಬೇಕು. ಎಸ್ ಸಂಧ್ಯಾನುಪಾಸ್ತೆ ಬ್ರಹ್ಮೈವ ತದುಪಾಸ್ತೆ. ಆಚಾರ್ಯರು ಭಾಷೆಯಲ್ಲಿ ಹೇಳುವಾಗ ಒಂದು ಶ್ರುತಿ ಉದಾಹರಣೆ ಮಾಡ್ತಾರೆ. ಸಂಧ್ಯಾವಂದನೆಯಿಂದ ಏನ್ ತಿಳ್ಕೊಂಡಿರೋ ಹೇಳಿದ್ರೆ, ಸಂಧ್ಯಾವಂದನೆ ಸುಮ್ಮನೆ ನಮ್ಮಪ್ಪ ಮುಂಜಿ ಮಾಡ್ಯಾನ, ಅದಕ್ಕೆ ಸಂಧ್ಯಾ ಮಾಡೋದನ್ನ ತಿಳ್ಕೊಂಡ್ರಿ. ಯಾರೋ ಸಂಧ್ಯಾವಂದನೆ ಕೂತಿದ್ರಿ, ಕೇಳಿದೆ ಸಂಧ್ಯಾವಂದನೆ ಯಾಕೆ ಮಾಡಿರತ್ತಿ? ನಮ್ಮಪ್ಪ ಮುಂಜಿ ಮಾಡಿದ ಖರ್ಚು ಹೊಂದಿಸ್ಬೇಕಲ್ರಿ ಆಚಾರ. ನಮ್ಮಪ್ಪ ಮುಂಜಿ ಮಾಡ್ಯಾನಲ್ಲ, ಅದ್ರ ಖರ್ಚು ಹೊಂದಿಸ್ಲಿಕ್ಕೆ ಮತ್ತೆ ವ್ಯರ್ಥ ಆಗ್ಬಾರ್ದು, ಅದಕ್ಕೆ ಮಾಡಿರತ್ತೀನಿ ಅಂತ. ಎಸ್ ಸಂಧ್ಯಾನುಪಾಸ್ತೆ ಬ್ರಹ್ಮೈವ ತದುಪಾಸ್ತೆ. ಸಂಧ್ಯಾವಂದನೆಯನ್ನ ಶ್ರದ್ಧೆಯಿಂದ ಮಾಡಿದರೆ ಅದೇ ನೀವು ಒಂದು ರೀತಿಯ ದೇವರ ಪೂಜೆಯನ್ನ ಮಾಡಿದಂತೆ. ಒಂದು ರೀತಿ ದೇವರ ಪೂಜೆ ಆಯ್ತು, ಸಂಧ್ಯಾವಂದನೆ ಸರಿಯಾಗಿ ಮಾಡಿದ್ರೆ. ನೋಡ್ರಿ, ನಮ್ಮ ಜೀವನದೊಳಗೆ ದಿವ್ಸಕ್ಕೆ ಇರೋ ಎಷ್ಟು ಸಂಧ್ಯಾವನೆಗ 3 ಅದ, 2 ಮಾಡ್ಬೇಕು, 1 ಮಾಡ್ತೀವಿ ನಾವು. ಊಟ 1 ಅದ, 2 ಅಲ್ಲ 3 ಮಾಡ್ತೀವಿ ನಾವು. ನಮ್ಮ ತಪಸ್ಸು ನೆನಪಿಟ್ಕೊಳ್ರಿ, ಹಂಗೆ ಯಾರು ಮಾಡ್ಲಿಕ್ಕೆ ಆಗುದಿಲ್ರಿ. ಯಾರು ಮಾಡ್ತಾರೆ ನೋಡಿ ಹೇಳ್ತೀನಿ. 3 ಹೊತ್ತು ಸಂಧ್ಯಾವಂದನೆ ಇದ್ದದ್ದನ್ನ ಒಪ್ಪತ್ತಿಗೆ ನಿಲ್ಲಿಸೀವಿ, ಒಪ್ಪತ್ತು ಊಟ ಮಾಡ್ಲಿ ಅಂತ ಹೇಳಿದ್ರೆ 3 ಹೊತ್ತು ಮಾಡಿರ್ತೀವಿ. ತಪ್ಪಲ್ವ ನಮ್ದಿದು? ನಾವು ಧರ್ಮದಲ್ಲಿ ಶ್ರದ್ಧೆ ಉಳ್ಳವರಾಗಬೇಕು, ಧರ್ಮವನ್ನ ಆಚರಣೆ ಮಾಡಬೇಕು. ಧರ್ಮಾಚರಣೆಯನ್ನ ಮಾಡದೆ ಇದ್ದು ನಾವು ಹೆಂಗಿರ್ತೀವಿ ಅಂದ್ರೆ, ನನ್ನಿಂದ ಹೇಳ್ಕೊಂಡು ಹೇಳಿರ್ತೀನಿ ನಿಮಗೆ, ನಾವು ಹೆಂಗಿರ್ತೀವಿ ಅಂದ್ರೆ ಧರ್ಮದ ಫಲ ಸಿಗಲಿ ಅಂತ ಇಚ್ಛಾ ಇರ್ತದ್ರಿ. ಧರ್ಮದ ಫಲ ಏನು ಹೇಳೋಣಂತ? ಸುಖ, ಆರಾಮಾಗಿರ್ತೀವಿ. ನೋಡ್ರಿ, ಈ ಆರಾಮಾಗಿರೋದು, ಹೆಂಡತಿ ಮಕ್ಕಳ ಜೊತೆಗಿರೋದು, ಮನೆ ಇರೋದು, ಬಾಂಗ್ಲಾ, ಇವೆಲ್ಲ ಎದರ ಫಲ? ಇದು ಧರ್ಮಾಚರಣೆಯ ಫಲ. ಧರ್ಮಾಚರಣೆಯನ್ನ ಮಾಡಂಗಿಲ್ಲ, ಫಲ ಮಾತ್ರ ಬರಲಿ ಅಂತ ಕೇಳಿದ್ರೆ ಹೆಂಗಾಗಲಿಕ್ಕೆ ಸಾಧ್ಯದಪ್ಪ? ಇದು ಸರಿ ಇದೆಯಾ? ನಾವು ಲೆಕ್ಕ ಹಾಕಿ ಸರಿ ಇದೆಯಾ? 1 ತಿಂಗಳು ಕೆಲಸಕ್ಕೆ ಹೋಗಿಲ್ಲ, ತಿಂಗಳದ ಕೊನೆಗೆ ಹೋಗಿದ್ನಂತವ. ಮೈಕ್ ಬಂದ್ ಮಾಡ್ರಿ.
ತಿಂಗಳ ತನಕ ಕೆಲಸಕ್ಕೆ ಹೋಗಿಲ್ಲ, ತಿಂಗಳ ಆದ್ಕೊಳ್ಳಿ ಹೋದ್ನಂತ, ಸಂಬಳ ಕೊಡ್ತೀವಿ ಅಂತ ಕೇರಂತ. ಯಾಕಂತ ಕೇಳಿದ್ರು. ಅಲ್ಲ, ನಾನು ನಿಮ್ಮ ಆಫೀಸಿಗೆ ಸೇರ್ಕೊಂಡಿದ್ನಲ್ಲ, ಕೆಲಸಕ್ಕೆ ಹೇಳಿ ಬಂದೇನು ಕೇರು. ಕೆಲಸಕ್ಕೆ ಹೋಗಿಲ್ಲ, ತಿಂಗಳ ಆದ್ಕೊಳ್ಳಿ ಸಂಬಳಕ್ಕೆ ಹೋದ ಅಂದ್ರೆ ಯಾರು ಕೊಡೋದಿಲ್ಲ. ಹಂಗೆ ನಾವು ಧರ್ಮಾಚರಣೆಯನ್ನು ಮಾಡಂಗಿಲ್ಲ. ಆದ್ರೆ ಧರ್ಮದ ಫಲ ಬೇಕಾಗಿರುವಂತಹ ಸುಖ ಇರಲಿ, ನೆಮ್ಮದಿ ಇರಲಿ, ಶಾಂತಿ ಇರಲಿ ಅಂತ ಕೇಳಿ ಹೆಂಗಾಗುತ್ತೆ ನಮ್ಮ ಜೀವನದೊಳಗೆ? ಆಗುವುದಿಲ್ಲ. ಅದಕ್ಕೆ ನಾವು ಸಂಧ್ಯಾವಂದನ, ದೇವರ ಪೂಜೆ, ಬ್ರಹ್ಮಯಜ್ಞ, ವೈಶ್ವದೇವ ಎಲ್ಲ ಮಾಡಬೇಕು. ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ಕೈ ಎತ್ತೋದಾದ್ರೆ ಆಚಾರ ಅಂತಾರೆ ಸಂಧ್ಯಾ ಉಪಾಸ್ತೆ ಬ್ರಹ್ಮೈವ ತದುಪಾಸ್ತೆ. ಕೊನೆ ಪಕ್ಷ ಸಂಧ್ಯಾವಂದನೆ ಏನಾದರೂ ಚಂದ ಮಾಡು. ಆ ಸಂಧ್ಯಾವಂದನೆ ಒಂದರ್ಥದಲ್ಲಿ ನಿನಗೆ ದೇವರ ಪೂಜೆ, ಬೇರೆ ಏನ್ ಬೇಕಾಗಿಲ್ಲ. ಹಾಗಾದ್ರೆ ಸಂಧ್ಯಾವಂದನೆ ಮಾಡಬೇಕು, ದೇವರ ಪೂಜಾ ಮಾಡಬೇಕು. ನೋಡ್ರಿ, ಎಷ್ಟವ ಮನ್ಯಾಗ ಪ್ರತಿಮಾ ನಾವೇನು ಸ್ವಾಮಿಗಳ ಇಷ್ಟಿಷ್ಟು ಪ್ರತಿಮಾ ಅವೇನು, ಇಷ್ಟಿಷ್ಟು ಶಾಲಿಗ್ರಾಮಗಳವೆ ನಮ್ಮ ಹತ್ರ ಇಲ್ಲಲ್ಲ. ಎಷ್ಟವ ತಿರ್ಗಾ ಮರ್ಗ ಒಂದೆರಡು ಪ್ರತಿಮಾ ಅವಪ್ಪ. ಒಂದು ಗೋಪಾಲಕೃಷ್ಣ, ಅವು ಏನ್ರಿ ಡೊಗ್ಗಾಲ್ ಕೃಷ್ಣವ, ಗೋಪಾಲಕೃಷ್ಣ ಜೊತೆ ಕಲ್ಲ ಪಾಪ ಯಾವಾಗ ಡೊಗ್ಗಾಲ್ ಕೃಷ್ಣ ಅನ್ನೋ ಏನು ಎಲ್ಲ. ಒಂದು ಶಾಲಿಗ್ರಾಮ, ಒಂದು ಶಾಲಿಗ್ರಾಮ, ಒಂದು ಡೊಗ್ಗಾಲ್ ಕೃಷ್ಣ, ಒಂದು ವಿಷ್ಣುಪಾದ, ಒಂದು ಚಕ್ರಾಂಕಿತ, ಎಲ್ಲ ಒಂದೊಂದು ಅಷ್ಟು ಇಟ್ಕೊಂಡು ಒಂದು ನೀರು ಹಾಕ್ಲಿಕ್ಕೆ ಒದ್ದಾಡ್ತಿರ್ತೀವಿ ನಾವೇ. ಟೈಮ್ ಇಲ್ರಿ ಆಚಾರ. ನೀವು ಬರೀ ನಿಮಗೆ ಖಾಲಿ ಇದ್ದೀರಿ, ಉದ್ದಕ್ಕೆ ಮಾತಾಡ್ಕೊತ ಹೋಗ್ತಿರ್ತೀರಿ, ಪೂಜಾ ಮಾಡ್ಕೊಂಡು. ನಮಗೆ ಅಲ್ರಿ ಅಪ್ಪ, ಭಾಗವತದೊಳಗಿನ ಮಾತು ಕೇಳಿಸ್ಕೊಳ್ರಿ. ಶೌನಕಾಚಾರ್ಯ ಸೂತಾಚಾರ್ಯ ಒಂದು ಮಾತು ಹೇಳ್ತಾರ. ಏನಂತಾರ? ಯಾರ ದೇವ್ರ ಪೂಜಾ ಮಾಡ್ಲಾರ್ದ ಬದುಕಿದ್ದಾರ ನೋಡ್ರಿ, ಅವ್ರ ಕೈಗಳು ಹೆಂಗವ ಅಂತ ಕೇಳ್ಯಾರ. ಭಾರಪರಂ ಪಟ್ಟ ಕಿರೀಟ ಜುಷ್ಟಂ ಅಪ್ಯುತ್ತಮಾಂಗಂ ನನಮೇನ್ ಮುಕುಂದಂ ಶಾವೌ ಕರೌನೋ ಕುರುತ ಸಪರ್ಯಂ ಹರೇ ಲಸತ್ ಕಾಂಚನ ಕಂಕಣೌವ. ತಲಿ ಅದು ನೋಡ್ರಿ, ಇದು ದೇಹದ ಮೇಲೆ ಇಟ್ಟು ತಲಿ. ಯಾರು ದೇವರಿಗೆ ನಮಸ್ಕಾರ ಮಾಡಂಗಿಲ್ಲ, ನನಮೇನ್ ಮುಕುಂದಂ, ದೇವರಿಗೆ ಒಂದ್ ದಿವಸ ಇದು ತಲೆ ಬಾಗಿಸಿಲ್ಲಲ್ಲ, ಅದು ತಲೆ ಅಲ್ಲ, ಇದ್ರ ಮೇಲೆ ಇಟ್ಟದೊಂದು ಗುಂಡ್ಕಲ್ಲು ಅಷ್ಟ ಇಟ್ಟಿರ್ತಾರಲ್ಲ, ಗುಂಡ್ಕಲ್ಲು. ಪಂಜಾಗಿಂಜ ಹಾಸಿ ಕಂಪೌಂಡ್ ಮೇಲೆ ಹಾರಿ ಹೋಗಬಾರ್ದು ಅಂತ ತಿಳ್ಕೊಂಡು ಇಟ್ಟಂಗಿ ಪಟ್ಟಂಗಿ ಹಂಗ ಹೇಳಿದ್ರೆ ಅದಕ್ಕೆ ಹೌದಾ? ಕಾಜಿ ಬಿಡ್ರಿ, ನಮ್ದೇ ಯಾವತ್ತೈಲ ತಾವ್ದಾಕ್ಯಾರ ಮುಗಿಸಿ ಬಿಡೋದೇ ನಮ್ದೇನಿಲ್ಲ. ಭರಪರಂ ಪಟ್ಟ ಕಿರೀಟ ಜುಷ್ಟಂ ಅಪ್ಯುತ್ತಮಾಂಗಂ ನರಮೇನ್ ಮುಕುಂದಂ ಶಾವೌ ಕರೌನೋ. ಅದಕ್ಕಂತಾರ ಯಾರು ದೇವರ ಪೂಜೆಯನ್ನು ಮಾಡೋದಿಲ್ಲ ಅವರ ಕೈಗಳು ಅಂದ್ರೆ ಹೆಣದ ಕೈಗಳು ಅಂತ ಹೇಳ. ಏನೂ ಸಂಕೋಚ ಮಾಡ್ಕೊಂಡಿಲ್ರಿ ವೇದವ್ಯಾಸ ಹೇಳೋ ಕಾಲಕ್ಕೆ. ನಮ್ಮ ಕೈಗಳು ಒಂದು ವೇಳೆ ದೇವರ ಪೂಜೆಯನ್ನ ಮಾಡದೇ ಹೋದ್ರೆ ಹೆಣವಾಗಿ ಬಿದ್ದಾಗ ಕೈಗಳೇನಿರ್ತಾವಲ್ಲ ಆ ಕೈಗಳು ಅಂತ ಕರೆಸಿಕೊಳ್ತಾವಂತ. ಅದರಿಂದ ಯಾವ ಕಾರಣಕ್ಕೂ ಕೂಡ ನಾವು ಪೂಜೆ ಮಾಡದೇ ಇರಬಾರದು. ಅವಶ್ಯವಾಗಿ ಪೂಜೆಯನ್ನ ಮಾಡಲೇಬೇಕು ಅನ್ನುವಂತಹ ಮಾತನ್ನು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಈ ದೇವ ಪೂಜೆಯನ್ನ ಪ್ರವಚನಕ್ಕೆ ಟೈಮ್ 20 ನಿಮಿಷ ಅಂತ ಹೇಳಿದ್ರಿ, 22 ನಿಮಿಷ ಆಗ್ಯದ. ಈಗ ಇನ್ನೊಂದು 3 ನಿಮಿಷ ತಗೊಂಡ ಕೈ ಬಿಡ್ತೀನಿ, ಅದೇನಾಗ್ತಾ ಹಾಕೋಲ್ಲ ಆಮೇಲೆ. ಅದಕ್ಕೆ ಸಮಯದಾನ ಅಂಬೋದು ಖರೆ ವಾಸ್ತವಿಕವಾಗಿ ಚಲೋ ಅದ, ಆದರೂ ನಾವು ತಗೋತಿ ಬಿಡುವುದಿಲ್ಲ. ಅದಕ್ಕೆ ಶಾಮೋಕರವನೋ ಕುರುತ ಸಪರ್ಯಂ, ಪೂಜಾ ಮಾಡದೆ ಇದ್ರದ ನಮ್ಮ ಕೈಗಳಲ್ಲ ಹೆಣದ ಕೈಗಳು ಅಂತ ಹೇಳ. ಇಲ್ಲಿ ದೇವರ ಪೂಜಾ ಮಾಡಬೇಕು ಅನ್ನೋ ತಾತ್ಪರ್ಯದ ಇನ್ನೂ ಸಾಕಷ್ಟು ದೇವರ ಪೂಜೆ ಬಗ್ಗೆ ವಿಷಯಗಳವ. ಮತ್ತು ದೇವರು ನಿಮ್ಮನ್ನ ಮುಂದಿನ ಟೀಕಾರನಿಗೆ ಭೇಟಿ ಮಾಡಿಸೋದು ಬೇಡ, ಲಘುನೆ ಭೇಟಿ ಮಾಡಿಸ್ಲಿ, ಮತ್ತು ಮುಂದಿನ ಹಂಗೆ ಕೊಡೋದು, ಈ ಪೂಜಾ ಅಲ್ಲೇ ಉಳಿಯೋಣ, ಅದಕ್ಕೆ ಹಂಗೆಲ್ಲ ಏನು ಬೇಡ. ಮತ್ತೆ ಲಘು ಭೇಟಿ ಆಗಿಸ್ತಿರ್ಲಿ, ಆವಾಗ ದೇವ್ರ ಪೂಜಾ ಬಗ್ಗೆನೇ ಮಾತಾಡ್ತೀನಿ. ನೋಡ್ರಿ, ದೇವ್ರ ಪೂಜಾ ಮಾಡೋ ಕಾಲಕ್ಕೆ ಕೂತ್ಕೊಳ್ಳಿ ಒಂದು ಘಂಟಾನಾದ ಮಾಡ್ತಿರ್ಲಿಲ್ಲ, ದೇವ್ರ ಕೂತ್ಕೊಳ್ಳಿ ಕಟ್ಟಿ ಹತ್ತಿದ್ಕೊಳ್ಳಿ. ಏನು ಶ್ಲೋಕ ಹೇಳ್ತಿರ್ತೀರಪ್ಪ? ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರದಂ ತತ್ರ ದೇವತಾ ಕ್ವಾನಲಾಂಛನಂ. ಇದು ಟೀಕಾರ ಶ್ಲೋಕ ರೀ, ಇದು ಪದ್ಯಮಲದಾಗ ಇದು ಶ್ಲೋಕ, ಇದು ಟೀಕಾರರೇ ಹೇಳಿರುವಂತಹದ್ದು. ಘಂಟಾನಾದ ಯಾಕೆ ಮಾಡಬೇಕು? ಏನು ಬಂದ್ಕೊಂಡು ಢಾ ಗಂಟಿ ಬಾರಿಸಿ ಹೊರಗಿದ್ದವ್ರಿಗೆಲ್ಲ ಗೊತ್ತಾಗಬೇಕಲ್ಲ, ಅಚ್ಚಾರ ಪೂಜೆ ಮಾಡ್ಲಿಕ್ಕೆ ತರ ತಿಳ್ಕೊಂಡು ಹೇಳಿ. ಕೆಲವರು ಮಂಗಳಾರತಿ ಮಾಡ್ಲಿ ಬಿಡ್ರಿ 4 ಸಲ ಗಂಟೆ ಬಾರಿಸ್ತಿರ್ತಾರೆ. ಯಾಕೆ ಹೇಳ್ರಿ? ಹೊರಗಿದ್ದವ್ರು ನಾವು ಪೂಜಾ ಮಾಡ್ಲಿಕ್ಕೆ ಭ್ರಾಂತಿ ಬರಲಿ ಅಂತ ತಿಳ್ಕೊಂಡು ಹೇಳಿ. ಹಂಗ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ, ದೇವತೆಗಳು ದೇವರ ಮನೆಗೆ ಬರಲಿ, ಇಲ್ಲಿದ್ದ ದುಷ್ಟ ಶಕ್ತಿಗಳೆಲ್ಲ ಹೊರಗೆ ಹೋಗ್ಬೇಕು. ಪೂಜಾ ಕೂತಾಗ ದೇವರ ಮನೆಯೊಳಗೆ ಅಥವಾ ಸುತ್ತಮುತ್ತಲ ಪ್ರದೇಶದಲ್ಲಿ ದುಷ್ಟ ಶಕ್ತಿಗಳು ಇದ್ದು ಅಂದ್ರೆ ಬುದ್ಧಿ ಕೆಡಿಸಿ ಪೂಜಾ ಮಾಡ್ಲಿಕ್ಕೆ ಬಿಡಂಗಿಲ್ಲ. ನಮ್ಮ ಬುದ್ಧಿ ಕೆಡಿಸೇ ಬಿಡ್ತಾವ. ಯಾರ ಜೊತೆಗೆ ಹರಟಿ ಹೊಡಿತಿರ್ತೀವಿ, ಯಾರನ್ನಾರ ಬೈತಿರ್ತೀವಿ, ಮನಸ್ಸಿನಾಗಾರ ಬೈಕೋತಿರ್ತೀವಿ, ಕೊನೆಗೆ ಅಡಿಗೆ ಚಲೋ ಆಗಿದೆ ಅಂತ ವಿಚಾರ ಮಾಡ್ಕೋತ ಕೂತಿರ್ತೀವಿ. ಅದಕ್ಕೆ ರೀ ಮೊದಲು ನಮ್ಮಲ್ಲಿ ಏನು ವ್ಯವಸ್ಥೆ ಇತ್ತು ಅಂದ್ರೆ ಈಶಾನ್ಯ ದಿಕ್ಕಿಗೆ ದೇವ್ರ ಮನೆ, ಆಗ್ನೇಯ ದಿಕ್ಕಿಗೆ ಅಡಿಗೆ ಮನೆ ಇದ್ದು ರೀ. ಒಂದಕ್ಕೊಂದು ಸಂಬಂಧ ಇರಬಾರ್ದು, ದೂರ ಮಾಡಿದ್ರೆ ನಾವು ಸಣ್ಣ ಮನೆ ಕಟ್ಕೊಂಡು ಅಡಿಗೆ ಮನೆ ದೇವ್ರ ಮನೆ, ಒಗ್ಗರಣಿ ಇವ ನೋಡ್ತಾನೆ, ಅಭಿಷೇಕ ಅಕ್ಕಿ ನೋಡ್ತಿರ್ತಾನೆ. ಆ ಹೆಣ್ಮಗಳು ಅಭಿಷೇಕ ಆಗ್ತಿಲ್ಲ ಅಂತ ಅಕ್ಕಿ ನೋಡ್ತಿರ್ತಾಳೆ, ಒಗ್ಗರಣೆ ಸರಿ ಆಗ್ತಿಲ್ಲ ಇವ ನೋಡ್ತಿರ್ತಾನೆ. ಏನ್ ಪೂಜೆ ಮಾಡ್ತೀವಿ ನಾವೆಲ್ಲರ? ಇಂಥ ಮಾಡಬಾರ್ದ್ರಿ.
ಅದಕ್ಕೆ ಘಂಟಾನಾದ ಮಾಡಬೇಕು, ದುಷ್ಟ ಶಕ್ತಿಗಳೆಲ್ಲ ಹೊರಗೆ ಹೋಗ್ಬೇಕು ಅಂದ್ರೆ ಘಂಟಾನಾದ. ಕಂಚಿನ ಘಂಟಿ ತಗೋಬೇಕಂತ ಟೀಕಾರರು ಹೇಳ್ಯಾರ. ಅಜ್ಞಾನ ಜ್ಞಾನತೋ ವಾಪಿ ಕಾಂಸ ಘಂಟಾಂ ನವಾದಯೇ. ಒಂದು ವೇಳೆ ನೀವು ಕಂಚಿನ ಘಂಟೆಯನ್ನು ಬಾರಿಸದೇ ಹೋದ್ರೆ, ಅಂದ್ರೆ ಘಂಟಿ ಒಳಗೆ ಕಂಚಿನ ಘಂಟಿ ಬಹಳ ಶ್ರೇಷ್ಠ ರೀ. ನಮ್ಮ ಕಡೆ ಶ್ರೀಮಂತಿಗೆ ಇರಬಹುದು, ಬೆಳ್ಳಿನ ಮಾಡಿಸ್ಕೊಳ್ಳೋಷ್ಟು ತಾಕತ್ತಿರ್ಬೋದು, ಬಂಗಾರ ಮಾಡಿಸ್ಕೊಳ್ಳೋಷ್ಟು ತಾಕತ್ತಿರ್ಬೇಕು, ಆದ್ರೆ ಕಾಂಸ್ಯ ಘಂಟ ಬಹಳ ಚಂದ. ಅದು ಠಣ್ ಠಣ್ ಅಂತ ಏನು ಶಬ್ದ ಬರ್ತದೆ ನೋಡ್ರಿ, ಇನ್ನು ಉಳಿದ ಕಡೆಗೆ ಬರೋದಿಲ್ಲ. ಅದಕ್ಕೆ ಅವಶ್ಯವಾಗಿ ಬಾರಿಸಬೇಕು. ರಾಕ್ಷಸಾನಾಂ ಪಿಶಾಚಾನಾಂ ತದ್ದೇಶೇ ವಸತಿರ್ಭವೇತ್. ಒಂದೊಮ್ಮೆ ನೀವು ಘಂಟಾನಾದ ಮಾಡದೇ ಇದ್ದರೆ ಆಗಲ್ಲಿ ರಾಕ್ಷಸರು ಪಿಶಾಚಿಗಳು ವಾಸ ಮಾಡ್ತಾರೆ. ತಸ್ಮಾತ್ ಸರ್ವ ಪ್ರಯತ್ನೇನ ಘಂಟಾ ಅವಾದ ಇರ್ತದೆ. ಆದ್ದರಿಂದ ಪ್ರಯತ್ನಪೂರ್ವಕವಾಗಿ ಘಂಟಾನಾದವನ್ನು ಮಾಡಬೇಕು ಅಂತ ಹೀಗೆ ಸಣ್ಣ ಸಣ್ಣ ಅಂಶಗಳು. ಘಂಟಾನಾದದ ಮಹತ್ವ ಏನು, ಎಂಥ ಗಂಟಿ ತೊಗೊಂಡು ಬಾರಿಸ್ಬೇಕು ಇತ್ಯಾದಿಗಳನ್ನು ಹೇಳ್ಯಾರ. ನಿರ್ಮಾಲ್ಯ ವಿಸರ್ಜನ, ಹೂ ಎಂಥ ತರಬೇಕು, ಎಂಥ ಹೂಗಳಿಂದ ನಾವು ದೇವರ ಅರ್ಚನೆ ಮಾಡಬೇಕು. 123 ಶ್ಲೋಕವರೆ ಪದ್ಯಮಾಲಗಳು. ಮತ್ತು ಎಲ್ಲ ವಿದ್ವಾಂಸರು ಇಲ್ಲೇ ಬರ್ತಿರ್ತಾರೆ ನೋಡ್ರಿ, ಅವಾಗ ಭೇಟಿ ಆದಾಗ ಹೇಳ್ತೀರಿ, ಆಚಾರ ಒಂಚೂರು ಪದ್ಯಮಾಲದ ಇನ್ನೊಂದೆರಡು ವಾಕ್ಯ ಹೇಳ್ರಿ, ಟೀಕಾಕೃತ ಪೂಜಾದ ಬಗ್ಗೆ ಹೇಳ್ರಿ ಕೇಳ್ರಿ. ಅವರು ಹೇಳಿಕೊಟ್ಟ ಪೂಜಾ ಪದ್ಧತಿಯನ್ನ ನಾವು ಜೀವನದೊಳಗೆ ಅಳವಡಿಸಿಕೊಳ್ಬೇಕು. ನಿತ್ಯದಲ್ಲಿ ಪೂಜೆ ಸಂಧ್ಯಾವಂದನೆಲ್ಲ ಮಾಡಿಕೊಂಡು ಧಾರ್ಮಿಕರಾಗಿದ್ದರೆ ಆಗ ಟೀಕಾಕೃತ್ಪಾದರ ಆರಾಧನಾ ಮಾಡಿದ್ದು ಸಾರ್ಥಕವಾಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.